ಹಬ್ಬಗಳು ಒಂದ್ ಡ್ರೆಸ್ ಚೇಂಜ್ ಮಾಡ್ಲಿಲ್ಲ ಎಂತ ಇಲ್ಲ. ನೋಡಿ ಗುರು ಹೆಂಗ್ ಬರಾಕತ್ತಾನೆ ಒಬ್ಬನ. ಮಾರ್ಕೆಟ್ ಸಂಘದ ಅಧ್ಯಕ್ಷ ಇವ್ರೆ ನೋಡಿ. ನಮ್ ಸೆಕ್ರೆಟರಿ ಇವರೇ. ಪಾಯಿಂಟ್ ಇಂದ ಈ ಕಡೆ ಹೋದ್ರೆ ಅರಬ್ಬಿ ಸಮುದ್ರ, ಈ ಕಡೆ ಹೋದ್ರೆ ಬಂಗಾಳ ಕೊಲ್ಲಿ. ತುಂಬಾನೇ ಎಫರ್ಟ್ ಇರುತ್ತೆ. ಹುಡುಗರ ಕಿವಿಗೆ ಹೂ ಇಡ್ತಾರೆ. ಮುಂದಿನ ಪಯಣ ಅಲ್ಲಿಗೆ ಅಲ್ಲಿಗೆ ಅಲ್ಲಿಗೆ. ಎರಡು ಬಣ್ಣಗಳ ನೀರು ಮಿಶ್ರಣವಾಗುತ್ತಿರುವ ಸುಂದರವಾದ ದೃಶ್ಯ. ಅವರು 1,500 steps ಇರ್ಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಏನಪ್ಪ ಈಗ ಮೆಟ್ರೋಯಿಂದ ವ್ಲಾಗ್ ಸೆಟ್ ಮಾಡತ್ತಾಳ ಅಂತ ಅನ್ಕೊಳಕತ್ತೀರಿ. ಸೊ ಎಸ್, ನೀವೆಲ್ಲರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ನಾವೆಲ್ಲಿ ಹೋಗಾಕತ್ತೀವಿ ಅಂತಂದು. ನಾವು ಇವತ್ತು ಹೋಗಾಕತ್ತೀವಿ ಸೋಮವಾರಪೇಟೆಗೆ. ಸೊ ನಾನು ಹೋಗಾಕತ್ತಿದ್ದು ಫಸ್ಟ್ ಟೈಮ್. ನಂಗೆ ಆಸೆ ಇತ್ತು ಲೈಕ್ ಎಕ್ಸ್ಪ್ಲೋರ್ ಮಾಡೋಣ ಆ ಕಡೆ ಮಡಿಕೇರಿ ಕೂರ್ಗ ಕಡೆ, ಬಟ್ ನಾ ಯಾವತ್ತೂ ಹೋಗಿರಲಿಲ್ಲ. ಸೊ ಹೊಂಟಿವಿ ಇವತ್ತು. ಲೈಕ್ ಫಾರ್ ದ ಫಸ್ಟ್ ಟೈಮ್ ಇವ್ರ ಜೊತೆನೂ ನಾ ಹೊಂಟಿದ್ದೆ ಫ್ರೆಂಡ್ಸ್ ಜೊತೆಗೆ. ಅಂತಂದರೆ ಸ್ಕೂಲ್ ಟ್ರಿಪ್, ಕಾಲೇಜ್ ಟ್ರಿಪ್ ಅಂತ ಹೋಗೇನಿ, ಬಟ್ ಫ್ರೆಂಡ್ಸ್ ಜೊತೆಗೆ ಸಪ್ರೇಟಾಗಿ ಹೋಗತ್ತಿದ್ದು ಇದೆ ಫಸ್ಟ್ ಟೈಮ್. ಆ್ಯಂಡ್ ಇವ್ರ ಜೊತೆಗೆ ಹೋಗಾಕತ್ತಿದ್ದು ಇದೆ ಫಸ್ಟ್ ಟೈಮ್. ಸೊ ಮಸ್ತ್ ಎಕ್ಸ್ಪ್ಲೋರ್ ಮಾಡೋಣಂತ. ಈಗ ಕುಂತು ಟ್ರೈನಿಗೆ ವೆಯ್ಟ್ ಮಾಡಕತ್ತಿದ್ವಿ ನಾವು. ಟ್ರೈನ್ ಇನ್ನೂ ಲೇಟ್ ಇತ್ತು. ನಾವೊಂದು 9:30-10 ಗಂಟೆ ಅಂದರೆ ಸ್ಟೇಷನ್ ಆಗಿದ್ವಿ. ಸೊ ನಮ್ಮ ಟ್ರೈನ್ ಇದ್ದಿದ್ದು 12 ಗಂಟೆ. ಸೊ ವೆಯ್ಟ್ ಮಾಡೋಣಂತ. ನೀವು ಎಂಟೈರ್ ಬ್ಲಾಗ್ ನೋಡ್ರಿ, ಲೈಕ್ ಹೆಂಗೆ ಮಜಾ ಮಾಡೇವಿ ಅಂತ ಹೇಳಂತಂದು. ಯಪ್ಪ, ಇನ್ನು ಟ್ರೈನ್ ಯಾವಾಗ ಬರುತ್ತೆ? ಹೇಳಿ ಮಾಡ್ಲೋ ಬೇಡವಾ ಅಂತ ಹತ್ತು ಇದಕ್ಕೆ ಹತ್ತಿ. ಟ್ರೈನ್ಗೆ ವೇಟ್ ಮಾಡ್ಕೊಂಡು ಕುಂತಿದ್ವಿ, ಬಟ್ ಟ್ರೈನ್ ಬರೋಕೆ 1 hour ಡಿಲೇ ಆತಿವತ್ತೆ. ಸೊ ಫೈನಲಿ ಟ್ರೈನ್ ಬಂತು. ನಾವು ಅಲ್ಲಿಂದ ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಇಳ್ಕೊಂಡು ಬಸ್ಸಿಂದ ಸೋಮವಾರಪೇಟೆ ಕಡೆ ಹೊಂಟೀವಿ. ಆ್ಯಂಡ್ ನಾವು ಬಸ್ ಹತ್ತಿದ್ದು ಒಂದು 4 ಗಂಟೆ, 3:30-4 ಗಂಟೆ ಅನ್ಬೋದು. ಬೆಳಗ್ಗೆ ಎದ್ದು ನೋಡಿದ್ರೆ ವ್ಯೂ ವಾಸ್ ಲೈಕ್ ಅಲ್ಟಿಮೇಟ್. ನನಗೆ ಫುಲ್ ಆಫ್ ಗ್ರೀನರಿ ನಡುವೆ ಇದ್ದಂಗೆ, ಲೈಕ್ ಫುಲ್ ಆಫ್ ಗ್ರೀನರಿ ನಡುವೆ ಇದ್ವಿ. ಸೊ ಭಾಳ ಖುಷಿ ಆಯ್ತು. ಆ್ಯಂಡ್ ಸೋಮವಾರಪೇಟೆಗೆ ಬಂದು ಇಳ್ಕೊಂಡ ತಕ್ಷಣ ನಾಷ್ಟ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಸೊ ನಾಷ್ಟ ಮಾಡಿ ಮುಂದೆ ಹೋಗ್ತೀವಿ. ನೋಡ್ತೀರಾ? ಮಸ್ತ್ ಐತಾ? ಅದ್ರ ಶೇಪ್ ಅಂತ ಬೇರೆ ಇದೆ. ನಾಷ್ಟ ಎಲ್ಲ ಮಾಡ್ಕೊಂಡೆ ಅಂಕಲಿಗೆ ವೇಟ್ ಮಾಡಕತ್ತಿದ್ವಿ. ಅಂಕಲ್ ಬಂದಿದ್ರು ನಮಗೆ ಪಿಕ್ ಮಾಡ್ಕೊಳಕ್ಕೆ. ಆ್ಯಂಡ್ ಅಂಕಲ್ ಯಾರಂತಂದ್ರೆ ಗುರು ಫ್ರೆಂಡ್ ಅದನ್ ಗೌತಮ್ ಅಂತೇಳಿ ಅವ್ರ ಅಪ್ಪಾಜಿ. ಸೊ ಈಗ ಮನೆ ಕಡೆ ಹೋಗಾಕತ್ತೀವಿ. ಫೋನ್ ಪೇ ಹೈಡ್ರೇಟ್ ಮಾಡ್ಕೊಳ್ಳಿ. ಏನಾಗಲ್ಲ. ರಾಜು ಒಂದು ಸಾಂಗ್ ಆಡ್ರಿ. ರಾಜು ಲಿರಿಕ್ಸ್ ಚೇಂಜ್ ಆಯ್ತು. ಮುಸುಕಿದ ಬಾನು ಬಾನು ಆಯ್ತು. ಬಾನು ಬಾನು ಬಾಳು ಬಾಲು ಬಾನು ಬಾಳು ರಾಜು
ರಾಜು ರಾಜು ಈ ಸೈಡ್ ಕರಿ ಸ್ವಲ್ಪ ಈ ಕಡೆ ಹಿಂದೆ ರಾಜಣ್ಣ ರಾಜಣ್ಣ ಬಿಸಿಲಿ ನೋಡಿದ್ರಿ ರಾಜಣ್ಣ ಹಿಂತಿರ್ಗು ಓ ಸೆಂಟ್ರಿಂಗ್ ರಾಜಣ್ಣ ಹಾಯ್ ಹಾಯ್ ಅದು ಒಂದೇ ಡೈಲಾಗ್ ನೋಡಿ. ನಿಮ್ಮ ಬ್ಯಾಗ್ ಯಾವುದು ನಿಮ್ದು ಯಾವುದು ನಿಮ್ದು ಅಷ್ಟೇ ತಗೋತೀನಿ ಅದೇ ಅದೇ ಒಂದು ರಾಜನಂದೆ ನನ್ನ ಗೋಗಲ್ ತಗೊಳ್ಳಿ. ಇಳಿ ನಿನ್ ಸಲಕ್ಕೆ 1 ಗಂಟೆ ಆಯ್ತು ನಿಂತಿದ್ದು. ಆ್ಯಂಡ್ ಗೈಸ್ ಮನೆಗೆ ಬಂದು ರೀಚ್ ಆದ್ವಿ ನಾವು. ಸೊ ನೋಡ್ಬೋದು ನೀವು ಮನೆ ಮುಂದೆ ಎಷ್ಟು ಮಸ್ತ್ ಗಿಡ ಎಲ್ಲ ಬೆಳೆಸ್ಯಾರ ಅಂತ ಹೇಳಂತಂದ್ರೆ ಫುಲ್ ಗಾರ್ಡನಿಂಗ್ ಮಾಡಾರೆ. ನಾನು ಗಾಡಿನಾಗ ಬರಾಕತ್ತಿದಾಗ ನೋಡಾಕತ್ತಿದ್ದೆ ಎಷ್ಟು ಚಂದ ಎಲ್ಲಾರ್ದು ಮನೆ ಮುಂದೆ ಪ್ರತಿಯೊಬ್ಬರು ಮನೆ ಮುಂದೆ ಇದೇ ಥರ ಸ್ಪೇಸ್ ಬಿಟ್ಕೊಂಡು ಗಾರ್ಡನಿಂಗ್ ಮಾಡಾರೆ. ಸೊ ನೋಡಾಕ ಒಂಥರ ಚಂದ ಅಂತ ಹೇಳಿ ಅನ್ಬೋತದೆ. ಇವತ್ತು ನಾಳೆ ನಾವು ಇಲ್ಲೇ ಇರ್ತೇವಿ. ಸೊ ಮಜಾ ಮಾಡೋಣ ಅಂತ ಇನ್ನೂ ಮಸ್ತ್ ಬ್ಲಾಗ್ಸ್ ಬರೋ ಅದಾವ ನಿಮಗೆ. ಸೊ ಕೀಪ್ ವಾಚಿಂಗ್. ಕಬ್ಬಗಳು ಒಂದು ಡ್ರೆಸ್ ಚೇಂಜ್ ಮಾಡಲಿಲ್ಲ ಎಂತ ಇಲ್ಲ. ಮನೆಗೆ ಹೋಗಿ ಕಾಫಿ ಕುಡಿದ್ರೆ ಫ್ರೆಶ್ ಆಗಿ ನಾವು ಈಗ ಹೊಂಟಿದ್ದೆ ನಮ್ದು ಫಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡಕ್ಕೆ. ಸೊ ನಾವು ಹೋಗಾತಿದ್ದೆವು ಎಲ್ಲಂತೇಳಿ ನೀವು ನೋಡ್ರಿ. ನ್ಯಾಚುರಲ್ ಆರೆಂಜಸ್ ಇದೇನಕ್ಕೆ ನೀವು ಕೈಯಲ್ಲಿ ಇಟ್ಕೊಂಡಿದ್ದದ್ದು ಏನಕ್ಕೆ? ಬರ್ತಾ ಇದೆ. ವಾಮಿಟಿಂಗ್ ಗುರು. ಅದನ್ನ ನೋಡಿ ಏನಾದ್ರು ಒಂದು ಹೇಳಿ, ಏನಾದ್ರು ಹೇಳಿ. ಬಂದ ಬಾಕಿ ಇಲ್ಲಿ ಬಯಸದೆ ಒಂದು ವಾಕ್ಯ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಬ್ಲಾಗ್ಸ್. ಸೊ ಗೈಸ್, ಇವತ್ತು ನಾನು ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದೀನಿ ಫಾರ್ ದ ಫಸ್ಟ್ ಟೈಮ್. ಸೊ ಈ ಫಾಲ್ಸ್ ಹೆಸರು ಬಂದ್ಬಿಟ್ಟು ಬಿಸ್ಲೆ ಫಾಲ್ಸ್ ಅಂತ ಹೇಳಂದ್ರೆ ಸೋಮವಾರಪೇಟೆನಾಗಿರೋದಿದೆ. ಸೊ ನಿಮ್ಮೆಲ್ಲರಿಗೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ. ಸೊ ಬೆಳಗ್ಗೆಯಿಂದ ಏನೇನಾಗೈತಿ ಅದೆಲ್ಲ ರೆಕಾರ್ಡ್ ಮಾಡಿ ಲೈಕ್ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಒಳಗೆ ಹೋಗೋಣ ಅಂತ. ಸೊ ಲೆಟ್ಸ್ ಗೋ. ದೀಪ ಬಾ ಇಲ್ಲಿ, ಕೊಡಿ ಇಲ್ಲಿ. ಏನೂ ಇಲ್ಲ, ಕೋತಿನೂ ಇಲ್ಲ. ನಾವುಗಳೇ ನಾಯಿಗಳು, ಕೋತಿಗಳೆಲ್ಲ. ಅರ್ಲಿ ಮಾರ್ನಿಂಗ್ ಬರ್ಬೇಕಲ್ವಾ ರಾಜನ? ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ. ತಗೊಳ್ಳಿ ಮೈಕು. ಮೊನ್ನೆ ಬಂದ ಲಾಸ್ಟ್ ವೀಕ್ ಬಂದಿದ್ರು, ಮತ್ತೆ ಇವಾಗ ಬಂದಿದ್ದಾರೆ. ಹೌ ನೈಸ್. ಈ ಪ್ಲೇಸಿಂದ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಈ ಪಾಯಿಂಟಿಂದ. ಸೊ ನೋಡ್ಬೋದು ನೀವು ಎಷ್ಟು ಚಂದ ಲೈಕ್ ಫಾಗಿ ಕಾಣಾಕತ್ತೈತಿ. ಆ್ಯಂಡ್ ಇಲ್ಲಿನ ವೆದರ್ ಗುರು ನಾನು ಇದನ್ನೊಂದು 10 ಸರಿ ಹೇಳ್ಬಿಟ್ಟಿನಿ ಅನಿಸ್ತೈತಿ. ಎಷ್ಟು ಈಗರೆ ಒಂದು 10 ಮಿನಿಟ್ಸ್ ಮುಂಚೆ ಮಳೆ ಹಚ್ಚಿ ಕಟ್ಟಾತಿತ್ತು. ಈಗ ನೋಡ್ರಿ ನೀವು ವೆದರ್ ಹೆಂಗೈತಿ. ಆ್ಯಂಡ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಿಸಿಲು ಬರ್ತೈತಿ. ಸೊ ಗೈಸ್ ನೋಡಿ ಗುರು ಹೆಂಗ್ ಬರಾಕತ್ತಾನೆ ಒಬ್ಬನೇ. ಆದ್ರೆ ಕೈಯಲ್ಲಿ ಫೋನ್ ಹಿಡ್ಕೊಳಕ್ ಭಯ ಆಗುತ್ತೆ. ಏನ್ ಫಾಲ್ಸ್? ನೇತ್ರಾವತಿ ನದಿ. ನೇತ್ರಾವತಿ ನದಿ. ಫ್ರಮ್ ದೇರ್ ಟು ಹಿಯರ್. ಫ್ರಮ್ ದೇರ್ ಟು ಓಕೆ 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 ಓಕೆ. ಇಲ್ಲಿ ಇಲ್ಲಿಂದ ಹರ್ಕೊಂಡು ಎಲ್ಲಿ ಹೋಗಿದೆ? ಅದು ಕಾಣಿಸುತ್ತೆ. ಹಾ, ಮಾತಾಡಿ, ಏನಾದ್ರು ಮಾತಾಡಿ. ಡೈಮಂಡ್ ಡ್ಯಾನಿಯಲ್ ಹೆವನ್ ಸ್ವರ್ಗ, ನಿಜ ಸ್ವರ್ಗ. ಎಷ್ಟು ಮಸ್ತ್ ಕಾಣಾಗತ್ತೈತೆ ಅಂದ್ರೆ ಭಾಳ ಚೆನ್ನಾಗ. ಸ್ವಲ್ಪ ಕಷ್ಟ. ಸ್ಪೆಷಲಿ ಅದು ನೇತ್ರಾವತಿ. ನೇತ್ರಾವತಿ
ಹೇಳಿ ಹೆಂಗಿತ್ತು? ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಬೆಟರ್. ಲಾಸ್ಟ್ ವೀಕ್ ಬಂದಾಗ ಚೆನ್ನಾಗಿತ್ತಾ? ಮಾರ್ಕೆಟ್ ಸಂಘದ ಅಧ್ಯಕ್ಷ ಇವರೇ ನೋಡಿ. ನಮ್ಮ ಸೆಕ್ರೆಟರಿ ಇವರೇ. ಸೊ ಪ್ಲೇಸ್ ಮಾತ್ರ ಮಸ್ತ್ ಇತ್ತೆ. ಲೈಕ್ ಕ್ಲೈಮೇಟ್ ಹೆಂಗ್ ಫ್ಲಕ್ಚುಯೇಟ್ ಆಗತ್ತಿತ್ತು ಅಂದ್ರೆ ಒಂದ್ಸರಿ ಮಳಿ ಬರಾಕತ್ತಿತ್ತು, ಒಂದ್ಸರಿ ಫುಲ್ ಬಿಸಿಲು ಬರಾಕತ್ತಿತ್ತೆ. ಸೊ ಫೋಟೋಸ್ ಅಂತೂ ಮಸ್ತ್ ಬಂದವ. ನಾನು ಲಾಸ್ಟಿಗೆ ಅಪ್ಲೋಡ್ ಮಾಡ್ತೇನೆ ಎನಿವೇಸ್, ನೋಡ್ರಿ. ಸೊ ನೆಕ್ಸ್ಟ್ ಪ್ಲೇಸ್ ಯಾವ್ದು ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಪ್ಲೇಸ್ ಯಾವುದು? ಸರ್ಪ್ರೈಸಾ? ಬಿಸ್ಲೆ ಫಾಲ್ಸ್ ಇಂದ ಮಳ್ಳಳ್ಳಿ ಫಾಲ್ಸಿಗೆ ಹೋಗಕತ್ತೀವಿ. ಸೊ ಹೋಗೋಣ ಅಂತ ಅಲ್ಲಿ ವ್ಯೂ ನೋಡೋಣ ಹೆಂಗೈತೆ ಅಂತ ಹೇಳಿ. ನಂಗಂತೂ ಇಲ್ಲಿ ಕ್ಲೈಮೇಟ್ ಭಾಳ ಇಷ್ಟ ಆಗಕತ್ತೈತಿ. ಲೈಕ್ ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ. ಸೊ ನೋಡೋಣ ಅಂತ ನೆಕ್ಸ್ಟ್ ಹೋಗೋ ಫಾಲ್ಸ್ ಹೆಂಗೈತೆ ಅಂತ ಹೇಳಿ. ಎಲ್ಲ ಒಂದೊಂದು ಆಂಟಿಕ್ ಗತೆ ಕಾಣಾಕತ್ತಾರ. ಇವ್ರೇ ನೋಡ್ರಿ, ಬರೇ ಊರೂರ್ ತಿರ್ಗಾಡ್ಕೊಂತ ಇರೋರು. ಇವ್ರಮ್ಮ ವಿಡಿಯೋ ನೋಡಕಂದ್ರೆ ಅಲ್ಟಿಮೇಟ್. ಇಬ್ರು ಬರೀ ತಿರ್ಗಾಡ್ಕೊಂತ ಇರ್ತಾರ್ರಿ. ಪಾಯಿಂಟ್ ಇಂದ ಈ ಕಡೆ ಹೋದ್ರೆ ಅರಬ್ಬಿ ಸಮುದ್ರ, ಈ ಕಡೆ ಹೋದ್ರೆ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಅಂತ ಹಾಕಿದಾರಲ್ಲ. ನೈಸ್. ನೀರು ಬರೋದೆಲ್ಲಿಂದ ಇದು? ಹಾ, ನೀರ್ ಎಲ್ಲಿಂದ ಬರುತ್ತೆ? ಮಳೆ ಈಗ ಏನ್ ಪ್ರೆಸೆಂಟ್ ಏನ್ ನೀರು, ಈಗ ಮಳೆ ನೀರು ಬರುತ್ತೆ. ಈ ಕಡೆ ಹೋದ್ರೆ ಅರೇಬಿಯನ್ ಸಿ, ಈ ಕಡೆ ಹೋದ್ರೆ ಈ ಕಡೆ ಹರಿತಾನೆ ಇಲ್ವಲ್ಲ ಇಲ್ಲಿ. ಜೋರ್ ಮಳೆಯಿಂದ ಜೋರ್ ಮಳೆಯಿಂದ ಸ್ಲೋಪ್ ಆ ಕಡೆ ಉಂಟಲ್ಲ. ಕ್ಲಾರಿಟಿ ಕೊಡ್ಬೇಕು ವಿಡಿಯೋದಲ್ಲಿ. ಈ ಕಡೆ ಕೊಡಿ, ಆ ಕಡೆ. ನಾವು ಈ ಮಳೆಯಿಂದ ಅರೇಬಿಕ್ ಸಿ ಕಡೆ ಹೋಗ್ತಾ ಇದೆ. ಇಲ್ಲಿ ಜೋರಾಗಿ ಬಂದ್ರೆ ಬೇ ಆಫ್ ಬೆಂಗಾಲ್ ಕಡೆ, ಬೇ ಆಫ್ ಬೆಂಗಾಲ್ ಕಡೆ ಹೋಗ್ತೀವಿ. ಇದು ಇವತ್ತಿಂದಲ್ಲ, ಇದು ಕಡಿಮೆ ಇಲ್ಲ. ಜಿಗಣೆ ನರ ಕಟ್ ಮಾಡ್ತದಂತ, ಬ್ಲಡ್ ಕ್ಲಾಟ್ ಆಗೋವರೆಗೂ ಪೇಪರ್ ಹಿಡಿಬೇಕಂತ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಲೆಟ್ ಇಟ್ ಬಿ, ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ನಾವಿಲ್ಲೇ ಈ ಪ್ಲೇಸ್ ನೋಡಕ್ಕಂತೇಳಿ ಸ್ಟಾಪ್ ಮಾಡಿದ್ವಿ. ಇಲ್ಲೇ ದೀಪಾ ನನಗೇನೋ ಹೇರ್ ಸ್ಟೈಲ್ ಐ ಡೋಂಟ್ ನೋ ಏನಿತ್ತು ಅಂಥೇಳಿ ಲಾಸ್ಟಿಗೆ ನೀವು ನೋಡ್ರಿ. ಸೊ ಮಾಡಾಕತ್ತಿದ್ಲೆ. ಸೊ ಇಲ್ಲೇ ಹಂಗೆ ವೆಯ್ಟ್ ಮಾಡಾಕತ್ತಿದ್ವಿ. ಅವರು ಎಲ್ಲರೂ ಏನೋ ನೋಡಿ ಬರಾಕಂತೇಳಿ ಹೋಗಿದ್ರೆ. ಸೊ ಎಸ್, ನೆಕ್ಸ್ಟ್ ಮಾಲಳ್ಳಿಗೆ ಹೋಗೋಣ ಅಂತ. ಏನೋ ಮಾಡತ್ತಾಳೆ, ಏನು ಜುಗಾಡೋದು ಗೊತ್ತಿಲ್ಲ. ಇದು ಕೊಡಿಲಿ, ಇದು ಕೊಡಿಲಿ, ಒಂದು ಕೊಡು. ಹುಡುಗರ ಕಿವಿಗೆ ಹೂ ಇಡ್ತಾರೆ. ನಾವು ಹುಡ್ಗಿರ್ ಕಿವಿಗೆ ಹೂ ಇಟ್ಕೋತಿದ್ವಿ. ಏನ್ ಮಾಡ್ತಿದ್ಯಾ ನೀನು? ನಾವು ಅಲ್ಲಿಂದ ಮಳ್ಳಳ್ಳಿಗೆ ಬರೋಷ್ಟಿಗಂದ್ರೆ ಜೋರು ಮಳೆ ಕಟಾಗತ್ತಿತ್ತು. ಸೊ ಹೆಂಗೂ ಮಧ್ಯಾಹ್ನ ಆಗಿರೋದ್ರಿಂದ ಎನಿವೇಸ್ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಕೆಳಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಊಟಕ್ಕಂತ ಹೇಳಿ ಬಂದೇವಿ. ಇಲ್ಲೇ ಜನ ನೋಡ್ಬೋದು. ಮಳೆ ಸಂಬಂಧ ಎಲ್ಲರೂ ಈ ಕಡೆನೇ ನಿಂತ್ಬಿಟ್ರು ಸೈಡ್. ಆ್ಯಂಡ್ ನಾವು ಇಲ್ಲಿ ಊಟ ಮಾಡಿ ನೆಕ್ಸ್ಟ್ ಕೆಳಗೆ ಹೋದ್ವಿ. ಏನದು? ಟೀನಾ? ಅಲ್ಲ, ಇವ್ರು ಮಾಡಿದ ಮಿಸ್ಟೇಕು 5 ಅಂತ ಹೇಳಿದಾರೆ. ಆಮೇಲೆ ಮತ್ತೆ ಅಬ್ಬೋ ಅಲ್ಲುಡಿ, ಹಬ್ಬ ಸ್ವರ್ಗ. ಇವ್ರು ಮತ್ತೆ ರಾಜಣ್ಣ, ದೀಪಾ ರಾಜಣ್ಣ ಅಂಕಲ್ ಸ್ವರ್ಗಕ್ಕೆ ಒಂದಿಗೇನು ಅಂಕಲ್? ಸ್ವರ್ಗಕ್ಕೆ ಒಂದೇ ಗೇಣ ಅನ್ನಿಸ್ತಾ ಇದೆ. ವಂಡರ್ಫುಲ್. ಇದೇ ಫಾಲ್ಸ್ ಹೇಳ್ತಾ ಇದೆ. ಸ್ಕೂಲಲ್ಲಿ ಒಂದ್ ಗಾದೆ ಮಾತು ಹೇಳಿದ್ರು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅದೇ ಇವಾಗ
ಸತ್ಯ ಅನ್ನಿಸ್ತಾ ಇದೆ. ಬರ್ದವ್ರು ಎಲ್ಲಿದ್ದಾರೋ ಏನೋ. ಬರ್ದವರಿಗೆ ನನ್ನದೊಂದು ನಮಸ್ಕಾರಗಳು. ಇಲ್ಲಿಲ್ಲ ಆಗ ಕೆಂಪು ನೀರಿನ ಜೊತೆ ಹಸಿರು ನೀರು ಮಿಶ್ರಣವಾಗುತ್ತದೆ. ಎರಡು ಬಣ್ಣಗಳ ನೀರು ಮಿಶ್ರಣವಾಗುತ್ತಿರುವ ಸುಂದರವಾದ ದೃಶ್ಯ ನಿಮ್ಮ ಎಲ್ಲ ಮುಂದೆ ಕಾಣಿಸುತ್ತಿರುವ ಸುಂದರವಾದ ನೋಟ ನೋಡಿ, ವೀಕ್ಷಿಸಿ, ಆನಂದಿಸಿ, ಮಸ್ತ್ ಎಂಜಾಯ್ ಮಾಡಿ. ನಮ್ಮ ಮುಂದಿನ ಪಯಣ ಅಲ್ಲಿಗೆ. ಬಾರಿಪ್ಪ, ತುಂಬಾ ಇದೆ, ನೋಡಿಕೊಂಡು ಬನ್ನಿ. ಹೆಂಗೆ ಸಾಧ್ಯತೆ ಗೈಸ್ ಆಕ್ಚುಲಿ ಏನಂತಂದ್ರೆ ಬಹಳ ಸ್ಟೆಪ್ಸ್ ಅದಾವೆ. ನಮ್ ತಂಗಿ ಕರೀರಪ್ಪ. ರಾಜನ ಭಯ, ರಾಜನ ಇಷ್ಟು ಸ್ಟೆಪ್ಸ್ ಇಳಿದು ಹೋಗೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಎನಿಥಿಂಗ್ ಯು ವಾಂಟ್ ಟು ಟೆಲ್? Nothing I want to tell. Just I am enjoying the view. Let me heal first. ನೀವು ಬಯಸ್ಕೊಂಡ್ರಾ ನಮ್ಮಿಂದ? ಏ ಇಳಿಯೋದು ಈಸಿ, ಹತ್ತೋದು ಎಷ್ಟು ಕಷ್ಟ ಇದೆ ಗೊತ್ತಾ? Because when we go against the gravity, it's difficult to. ಕ್ಲಾಸ್ ಹೇಳ್ದಾಗ ಹೇಳ್ತಿದ್ದೀರಾ ನೀವುಗಳು? ಗೈಸ್ ಏನು ಸ್ಟೆಪ್ಸ್ ಅದಾವ ಯಪ್ಪ, ನಡೆಯೋಷ್ಟು ಅಂದ್ರೆ ಸಾಕಾಗತ್ತೈತಿ. ಇದು ಎಲ್ಲಿಂದ ನೀರು ಬರಾಕತ್ತೈತಿ, ಇಲ್ಲ ಗಲೀಜು ನೀರು ಅದಾವ. ಆದ್ರೆ ಕೇರ್ಫುಲ್ ಆಗಿ ಹೋಗ್ಬೇಕು, ಮಳೆ ಈಗರ ಆಗೈತಿ, ಕಾಲು ಜಾರೋ ಸಾಧ್ಯತೆಗಳು ಭಾಳ ಇದಾವೆ. ಅದೇ ನಾವ್ ಬರ್ಬೇಕಾದ್ರೆ ಗಿಡ ಬಿತ್ತು, ತಮ್ಲೇಲಿಗೆ ಗಿಡ ಹಾಕ್ಬೇಕು. ಗಿಡ ಬಿದ್ದೈತೆ ಅಂತೆ. ಅಂಕಲ್ ಹೇಳಿ ಅಂಕಲ್. ಸೋಮವಾರಪೇಟೆ ತಾಲೂಕು ಸಾಂತಡಿ ಹೋಬಳಿಗೆ ಸೇರಿದ ಈ ಮಲ್ಲಳ್ಳಿ ಫಾಲ್ಸ್ ತುಂಬಾ ಹಚ್ಚ ಹಸಿರಿನ ಒಂದು ವನದೊಳಗಡೆ ತುಂಬಾ ವಿಶೇಷವಾಗೈತೆ. ಪ್ರವಾಸಿಗರು ಬಂದು ಆನಂದಿಸಿ ಫ್ಯಾಮಿಲಿಯ ಜೊತೆಗೆ ಬಂದು ಖುಷಿಯಿಂದ ಹೋಗ್ಬೋದು. ನೇತ್ರಾವತಿಗೆ ಹೋಗಿ ಸೇರುತ್ತೆ, ಈಗ ಅರಬಿನ್ಸಿಗೆ ಸೇರುತ್ತದೆ. ನಡೀರಿ ನೋಡೋಣ. ನಂತರ ನಮ್ಮ ಸೋಮವಾರಪೇಟೆ ಕೋಟೆ ಬೆಟ್ಟ ಅಂತಿದೆ, ಸುಮಾರು 4700 ಅಡಿ ಹೈಟ್ ಇದೆ ಕೋಟೆ ಬೆಟ್ಟ. ಅಲ್ಲಿ ಈಗ ಪ್ರವಾಸಿಗರು ಅತಿ ಹೆಚ್ಚಾಗಿ ಸೇರ್ತಾರೆ. ಜೊತೆಗೆ ಮಾಂದಲ್ಪಟ್ಟಿ, ಅಬ್ಬಿ ಫಾಲ್ಸ್, ಮಡಿಕೇರಿ ಅಬ್ಬಿ ಫಾಲ್ಸ್ ಚೆನ್ನಾಗಿದೆ ಅಂತ. ಮಡಿಕೇರಿ ಚೆನ್ನಾಗಿದೆ. ಎಲ್ಲ ಕಡೆ ಹೋಗ್ಬೋದು, ಫ್ಯಾಮಿಲಿ ಅವ್ರು ಬಂದು ಜೊತೆ ಬಂದು. ನೀವು ಇದು ಕ್ಲೈಮೇಟ್ ಇಷ್ಟು ಫ್ಲಕ್ಚುಯೇಟ್ ಆಗುತ್ತಲ್ಲ, ಒಂದ್ಸರಿ ಮಳೆ ಬರುತ್ತೆ, ಒಂದ್ಸರಿ ಬಿಸಿಲು ಬರುತ್ತೆ, ನಿಮ್ಗೆ ಹೆಂಗ್ ರೂಢಿ ಆಗ್ಬಿಟ್ಟೈತಾ ಹೆಂಗೆ ಅಂತ? ನಮಗೆ ಇಲ್ಲೇ ಇದ್ದು ನಮ್ಗೆ ರೂಢಿ ಆಗಿದೆ. ಅದೇ ಬಂದವರು ಪ್ರವಾಸಿಗರು ತುಂಬಾ ಇಷ್ಟಪಡ್ತಾರೆ ಮಳೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ನೀವು ಬೆಳಗ್ಗೆಯಿಂದ ಅಂಕಲ್ ಕರ್ಕೊಂಡು ಅಡ್ಡಾಡಿರೋ ಎಲ್ಲ ಪ್ಲೇಸಸ್ ಅಷ್ಟು ಚೆನ್ನಾಗಿದೆ ನೋಡೋಕೆ. 1000 ಅಡಿ ಕೆಳಗಡೆ ಬರ್ತಾ ಇದೀವಿ. 1000 ಅಡಿ ಕೆಳಗಡೆ ಬಂದೀವಿ. ಲಿಟ್ರಲಿ ಅಲ್ಲಿ ಮೇಲಿಂದ ಕೆಳಗಡೆ ಇಳ್ಕೊಂಡು ಸ್ಟೆಪ್ಸ್ ಅದಾವ. ಒಂದು ಸ್ಟೆಪ್ಸ್ ಲೆಕ್ಕ ಹಾಕಿಲ್ಲ, 1,000-1,500 ಸ್ಟೆಪ್ಸ್ ಇರ್ಬೋದು. ಸೊ ಪ್ಲೇಸ್ ಮಾತ್ರ ವರ್ತ್ ಇತ್ತು ಅನಿಸುತ್ತೆ. ಅಷ್ಟು ಕೆಳಗಿಂದ ಇಳಿದ್ರೆ
ಬಿಸಿಲು ಸಹ ಇದೆ. ಬಿಸಿಲಿದೆ ಅವಾಗಲೇ ಮಳೆ ಅಂದ್ರೆ ಮಳೆ ಎಷ್ಟು ಮಳೆ ಬರಕತ್ತಿದೆ. ಈಗ ನಮಗೆ ಫಾಲ್ಸ್ ಮಿಸ್ಟ್ ಹಾಗೆ ಮುಖಕ್ಕೆ ಹೊಡಿತಾ ಇದೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ತುಂಬಾ ಚೆನ್ನಾಗಿದೆ. ಅವಾಗ ಮಳೆ ಎಷ್ಟು ಜೋರ್ ಬರಕತ್ತಿದೆ, ಈಗ ನೋಡಿದ್ರೆ ಬಿಸಿಲು ಐತೆ. ಹೌದೌದು. ಈ ವ್ಯೂ ನೋಡಕ್ ನಾವು 1,500 ಮೆಟ್ಲ ಏರ್ಕೊಂಡು ಬಂದೇವಿ. ಸೊ ಪ್ಲೇಸ್ ಮಾತ್ರ ಮಸ್ತ್ ಐತಿ. ಅಂಕಲ್ ಬೆಳಗ್ಗೆಯಿಂದ ಎಷ್ಟು ಪ್ಲೇಸಸ್ ತೋರ್ಸಾ ಇದಾರೆ. ಪ್ಲೇಸ್ ಎಲ್ಲ ಮಸ್ತ್ ಅದ. ನಾವಂತೂ ಭಾಳ ಎಂಜಾಯ್ ಮಾಡಕತ್ತೀವಿ. ಥ್ಯಾಂಕ್ಸ್ ಟು ಅಂಕಲ್. ನೋಡೋಣ ಬರೀ ಕೆಳಗೆ ಹೋಗೋನು ಅದು ಹೆಂಗೈತಿ ಇನ್ನೊಂದು ಪ್ಲೇಸ್ ನಿಮಗೂ ತೋರಿಸ್ತೇವೆ ಅಂತ ರೆಡಿ. ಅಂಕಲ್ ಸ್ಲೋ ಬನ್ನಿ ಗೈಸ್. ಸೀರಿಯಸ್ಲಿ ಸ್ವರ್ಗ ಮಕ್ಕಕ್ಕೆ ಹೊಡಾಗತೈತಿ ನೀರು. ಅಷ್ಟು ಸ್ಪೀಡ್ ಒಳಗೈತಿ ನೀರು. ಭಾಳ ಸ್ಪೀಡ್ನಾಗ ಐತಿ ನೀರು ಈ ಸರಿ. ಅಲ್ಲಿ ನೋಡ್ರಿ ಚೆನ್ನಾಗಿ ಹೆಂಗೆ ಇರುವಿ ಗೊತ್ತ ಕಾಣಕತ್ತಾರ. ಅಷ್ಟು ದೂರ ಹೋಗ್ಯಾರ. ನಮ್ದು ಇಳಿಬೇಕಿದ್ರೆ ಇದೆ ಹಬ್ಬ. ಆಯ್ತಾ ನಿಂದು ಗೈಸ್? ಫ್ರೆಶ್ ಎಲ್ಲ ಆಗಿದ್ದೀಗ. ಸ್ನಾನ ಎಲ್ಲ ಮಾಡಿಕೊಂಡೆ. ಎಷ್ಟು ಕೆಟ್ಟ ತೊಯ್ಸ್ಕೊಂಬಂದಿದ್ದು ಅಂದರೆ ನಾನು ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ನಾನಂತೂ ನಡ್ಗಕ್ಕೆ ಸ್ಟಾರ್ಟ್ ಆಗಿದ್ದೆ. ಅಷ್ಟು ಕೆಟ್ಟ ಮಳೆ ಬಂತು. ಸೊ ಫುಲ್ ತೊಯ್ಸ್ಕೊಂಬಂದಿದ್ವಿ. ಈಗ ಬಂದು ಸ್ನಾನ ಎಲ್ಲ ಮಾಡಿಕೊಂಡೆ. ಆಂಟಿ ಸೊ ಸ್ನಾನ ಎಲ್ಲ ಮಾಡಿಕೊಂಡೆ. ಆಂಟಿ ಕಾಫಿ ಮತ್ತು ಬಜ್ಜಿ ಮಾಡ್ಯಾರ. ಸೊ ತಿನ್ನೋಣಂತೆ. ಇದನ್ನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಲಿ. ಸೊ ಬರ್ರಿ ಹೋಗೋಣ. ತಿನ್ನು 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 ನೋಡು. ಎಲ್ಲ ಕಾಫಿನೇ ಆಂಟಿ ಮಸ್ತ್ ಆಗಿದೆ. ಚೆನ್ನಾಗಿದೆ ಆಂಟಿ. ಥ್ಯಾಂಕ್ ಯು. ಕಲ್ಸಿ ಆಂಟಿ ಕಲ್ಸಿ. ಅಲ್ಲ ತಿಕ್ಕೋಬೇಕು ನೀಟಾಗಿ. ಗುರಣ ನೀಟಾಗಿ ತಿಕ್ಕೊಂಡ್ರೆ ಬರುತ್ತೆ. This is pakoda. This is eating. ಓ ರಾಜು ಮೈ ತಕೋರಿ 2 ದಿನ ಆಯ್ತು. ಈ ಬದಿ ತಂದಿರಿ. ಅದು ಆಟಾಡ್ತಿದ್ದ ಬೆಂಕಿ ಜೊತೆಗೆ ನಮ್ಮ ಮನೇಲಿ. ಗೈಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂಡೇನಿ. ಸೊ ಇಷ್ಟ ಅಲ್ಲ, ಇವತ್ತು ಇನ್ನೂ ಜಾಸ್ತಿ ಮಾಡೇವಿ. ಅದೆಲ್ಲ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ನೋಡಕ್ಕೆ ಸಿಗ್ತೈತಿ. ಸೊ ಅದಂತೂ ಲೈಕ್ ಮೋಸ್ಟ್ ಮೆಮೊರೇಬಲ್ ಡೇ ಅಂತ ಹೇಳಿ ಅನ್ಬೋದು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮುಂದಿನ ವೀಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಕೂರ್ಗಿ ಸ್ಟೈಲ್ ಒಳಗೆ ಸೀರೆ ಉಡ್ಸಾರೆ ನನ್ಗೂ ದೀಪುಗೆ. ಹಂಗೆ ಕುಣಿನಿ ಸಾಕು. ಹಂಗೆ ಕುಣಿ ಸಾಕು. ನಾಲ್ಕೈದು ದಿನ ಆದ್ಮೇಲೆ ಇವತ್ತು ಸ್ನಾನ ಮಾಡಕ್ಕೆ ಗುರು ಹೋಗ್ತಿದ್ದಾರೆ. ಬೆಳಗ್ಗೆ ಕಾವೇರಮ್ಮ ಹೇಗಿದ್ದಾರೆ ನೋಡಿ, ನಿಧಾನಕ್ಕೆ ಬನ್ನಿ.